ಎಂತ ಗೊತ್ತುಂಟಾ, ಭಾರತದಿಂದ ಹೊರಗಿರುವ ದೇವಸ್ಥಾನಗಳ ಪೈಕಿ ವಿಶ್ವದಲ್ಲಿ ಅತೀ ದೊಡ್ಡ ದೇವಸ್ಥಾನ ಇರೋದು ಇಲ್ಲಿಯೇ, ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ. ಅದುವೇ ಬ್ಯಾಪ್ಸ್ ಅಕ್ಷರಧಾಮ. ಇಷ್ಟು ದೊಡ್ಡ ದೇವಸ್ಥಾನವನ್ನು ಕಟ್ಟಲಿಕ್ಕೆ ವರ್ಷಾನುಗಟ್ಟಲೆ ತಗೊಂಡಿದ್ದಾರೆ. ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ನಿಧಾನಗತಿಯಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಇದನ್ನು ಕಟ್ಟಲಿಕ್ಕೆ ಸ್ವಲ್ಪವೇ ಸ್ವಲ್ಪ ಉಕ್ಕು ಅಂದರೆ ಸ್ಟೀಲು ಅಥವಾ ಸಿಮೆಂಟ್ ಆಗಲಿ ಬಳಸಲೇ ಇಲ್ಲ. ಹ್ಯಾಂಡ್ ಕಾರ್ವ್ ಮಾಡಿರುವ ಪ್ರತಿಯೊಂದು ಸ್ಟೋನ್ ಕೂಡ ಇಂಡಿಯಾದಿಂದ ಇಲ್ಲಿಗೆ ಶಿಪ್ ಮಾಡಲಾಗಿದ್ದು, ಇಲ್ಲಿ ಅದನ್ನು ಅಸೆಂಬಲ್ ಮಾಡಿದ್ದಾರೆ. ಪಝಲ್ ಎಲ್ಲ ಅಸೆಂಬಲ್ ಮಾಡ್ತಾರಲ್ಲ, ಆ ಥರ ಅಸೆಂಬಲ್ ಮಾಡಿದ್ದಾರೆ. ಇದು 2023 ಅಕ್ಟೋಬರ್ರಂದು ಶುಭಾರಂಭಗೊಂಡಿರುತ್ತದೆ. ಅಲ್ಲಿ ನೋಡಿ, ಸ್ವಲ್ಪ ಮೊದಲೇ ಎಲ್ಲ ನೀವು ನೋಡಿದಂತೆ ಪಾಂಡಿನ ನೀರೆಲ್ಲ ಫ್ರೀಸ್ ಆಗಿದೆ. ಇಲ್ಲಿ ಮತ್ತೆ ಸ್ಟ್ರಿಕ್ಟ್ ಡ್ರೆಸ್ ಕೋಡ್ ಫಾಲೋ ಮಾಡಬೇಕು. ಶಾರ್ಟ್ಸ್ ಹಾಕ್ಕೊಂಡು ಅಥವಾ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಮೈ ಎಲ್ಲ ಕಾಣುವ ಥರ ಡ್ರೆಸ್ ಹಾಕ್ಕೊಂಡು ಬರುವಾಗಿಲ್ಲ. ಹುಡುಗರಾಗಲಿ ಹುಡುಗಿಯರಾಗಲಿ ಅವರಿಗಾಗಿ ಸಪರೇಟಾಗಿ ಪಂಚೆ ಶಲ್ಯ ಎಲ್ಲ ಕೊಡ್ತಾರೆ. ಅದನ್ನು ಅವರು ಎಂಟ್ರೆನ್ಸಲ್ಲಿ ಹಾಕಿ ಆಮೇಲೆ ಎಕ್ಸಿಟಲ್ಲಿ ವಾಪಸ್ ಕೊಡಬೇಕು. ಈ ಕಾರ್ವಿಂಗ್ಸ್ ಎಲ್ಲ ನೋಡಿದರೆ ಇಲ್ಲಿ ನಾಸ್ತಿಕರು ಕೂಡ ಒಮ್ಮೆಗೆ ಬೆರಗಾಗ್ತಾರೆ. ಇಲ್ಲಿ ನೋಡಿ, ಹೀಗೆ ಕಟ್ಟಬೇಕು ಎಲ್ಲ. ನಾಸ್ತಿಕರು ಕೂಡ ಬೆರಗಾಗ್ತಾರೆ ಒಮ್ಮೆ. ಈ ದೇವಸ್ಥಾನಕ್ಕೆ ಹಿಂದೂಗಳು ಅಂದರೆ ಭಾರತದವರು ಮಾತ್ರ ಅಲ್ಲದೆ ಪ್ರಪಂಚದ ಮೂಲೆ ಮೂಲೆಯಿಂದ ಅಮೆರಿಕಕ್ಕೆ ಬಂದವರು ಕೂಡ ಅಥವಾ ಅಮೆರಿಕನ್ನರು ಕೂಡ ಇಲ್ಲಿಗೆ ಭೇಟಿ ನೀಡ್ತಾರೆ. ಇದರಲ್ಲಿ ಕೆಲವೇ ಭಾಗಗಳಲ್ಲಿ ಮಾತ್ರ ಫೋನಿನ ಚಿತ್ರೀಕರಣಕ್ಕೆ ಅವಕಾಶ ಇರ್ತದೆ. ಕೆಲವು ಕಡೆ ಮಾರ್ಬಲ್ ಕಾರ್ವಿಂಗ್ ಎಲ್ಲ ಇರುವಲ್ಲಿ ಫೋನ್ ಬಳಸಲು ಪರ್ಮಿಷನ್ ಇರುವುದಿಲ್ಲ. ನಾವಿವತ್ತು ಶ್ರೀಕೃಷ್ಣ ದೇವಸ್ಥಾನದಿಂದ ಸೀದಾ ಇಲ್ಲಿಗೆ ಬಂದದ್ದು. ಇಲ್ಲಿ ಎಂಟ್ರಿ ಫ್ರೀ. ಇಲ್ಲಿ ಮುಖ್ಯವಾಗಿ ಭಗವಾನ್ ಶ್ರೀ ಸ್ವಾಮಿನಾರಾಯಣ ಅವರ ಮೂರ್ತಿ ಅಲ್ಲದೆ ಮತ್ತೆ ರಾಮ, ಕೃಷ್ಣ, ಶಿವ ಹೀಗೆ ಹಲವಾರು ದೇವರ ಮೂರ್ತಿಗಳು ಕೂಡ ಇವೆ. ಇದು ನಮ್ಮ ಅಹಿಯ ಫೇವರೇಟ್ ಆನೆಯ ಚಿತ್ರ. ಇಲ್ಲಿ ನೋಡಿ, ಕೊಳ ಎಲ್ಲ ಹೇಗೆ ಫ್ರೀಸ್ ಆಗಿದೆ ಅಂತ. ಇದೆಲ್ಲ ಆರ್ಟಿಫಿಷಿಯಲು ಕ್ರಿಯೇಟ್ ಮಾಡಿರೋದು, ನೀರು ತುಂಬಿಸಿರೋದು. ಇದು ಹಾಗೆ ಹೊರಗಡೆಯಿಂದ ಸೂರ್ಯನ ಬೆಳಕಲ್ಲಿ ಭಾರಿ ಚೆನ್ನಾಗಿ ಕಾಣ್ತಾ ಉಂಟು. ಇಲ್ಲಿಂದ ಮತ್ತೆ ಇಲ್ಲಿ ಕೆಫೆಟೀರಿಯಾ ಕೂಡ ಉಂಟಾಯ್ತಾ. ಸೊ ಇಲ್ಲಿ ನಮಗೆ ಬೇಕಾದ ಐಟಮ್ಸ್ ಎಲ್ಲ ನಾವಿಲ್ಲಿ ಆರ್ಡ್ರ್ ಮಾಡಿ ಪಡ್ಕೋಬೋದು. ಶ್ರೀಕೃಷ್ಣ ದೇವಸ್ಥಾನದಲ್ಲಿ ದುಡ್ಡು ಕೊಡದೆ ಊಟ ಸಿಕ್ಕಿದರೆ ಇಲ್ಲಿ ಊಟಕ್ಕಾಗಿ ದುಡ್ಡು ಕೊಡಬೇಕಾಗ್ತದೆ. ಇಲ್ಲಿ ವಿಶೇಷತೆ ಏನು ಅಂದರೆ ಎಲ್ಲ ಸಾತ್ವಿಕವಾದ ಆಹಾರಗಳು. ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಯಾವುದು ಬಳಸದೇ ಇರುವ ಪಿಜ್ಜಾ ಮತ್ತು ಆಹಾರಗಳು. ಈ ರೆಸ್ಟೋರೆಂಟ್ ನೋಡಿ, ಯಾವ ರೆಸ್ಟೋರೆಂಟು ಕೂಡ ಕಡಿಮೆ ಇಲ್ಲ. ಇಲ್ಲಿಯ ಕೆಫೆಟೀರಿಯಾ ಅದ್ಭುತವಾಗಿದೆ ನೋಡಿ. ಹೇಗಿತ್ತು? ಚೆನ್ನಾಗಿತ್ತಾ ನೋಡಿ? ನಾವು ಬೆಳಕಿರುವಾಗ ಒಳಗೆ ಹೋಗಿ ಎಲ್ಲ ಕತ್ಲಾದ ಮೇಲೆ ಹೊರಗೆ ಬಂದ್ವಿ. ಕತ್ಲಾದ ಮೇಲೆ ಆ ದೃಶ್ಯ ಈಗ ಕಾಣ್ತಾ ಉಂಟು ನಿಮ್ಮ ಪರದೆಯ ಮೇಲೆ. ಇದರ ವಿಸ್ತೀರ್ಣ ಸಾಧಾರಣ 183 ಎಕರೆ ಉಂಟು. ಈ ಅಕ್ಷರಧಾಮದ ಬೇರು ನಮ್ಮ ಭಾರತದ ಗುಜರಾತಿಂದ. ಆಯಿತಾ? ಹೇಗಿತ್ತು?